ನಮಸ್ಕಾರ ಗೆಳೆಯರೆ. ಹತ್ತಿ ಬೆಳೆಯಲ್ಲಿ ಮೊನೊಕೊಟೋಪಾಸ್ ಮತ್ತೆ ಎಸಿಪೇಟ್ ಹೊಡೆಯುವಂತ ರೂಢಿ ಇತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಮೊನೊಕೊಟೋಪಾಸ್ ಕೀಟನಾಶಕ ಬ್ಯಾನ್ ಆಗೈತಿ. ಬ್ಯಾನ್ ಆಗಿರುವುದರಿಂದ ಮಾರ್ಕೆಟ್ ಅಲ್ಲಿ ಮೊನೊಕೊಟೋಪಾಸ್ ಕೀಟನಾಶಕ ಸಿಗಲ್ಲಾಗೈತಿ. ಸಿಕ್ಕರು ಕೂಡ ಎಕ್ಸ್ಪೈರಿ ಸಿಗ್ತೈತಿ, ಇಲ್ಲ ಡೂಪ್ಲಿಕೇಟ್ ಸಿಗ್ತೈತಿ. ಅದಕ್ಕಾಗಿ ರೈತರಿಗೆ ಯಾವ ಕೀಟನಾಶಕನ ಬಳಸಬೇಕಂತ ಹೇಳಿ ಗೊತ್ತಾಗಲ್ಲಾಗೈತಿ. ಆದ ಕಾರಣದಿಂದ ಈ ವಿಡಿಯೋದಲ್ಲಿ ಟಾಪ್ 20 ಕೀಟನಾಶಕಗಳ ಮಾಹಿತಿಯನ್ನು ಕೊಡ್ತೀನಿ. ಈ ಕೀಟನಾಶಕಗಳನ್ನು ಸ್ಪ್ರೇ ಮಾಡೋದ್ರಿಂದ ಎಲ್ಲಾ ರಸ ಇರುವಂತ ಕೀಟಗಳನ್ನು ಹತೋಟಿಯನ್ನು ಮಾಡಬಹುದು. ಬೆಸ್ಟ್ ಟಾನಿಕ್ಗಳ ಕೂಡ ಪಟ್ಟಿಯನ್ನು ಕೊಡ್ತೀನಿ. ಅದರೊಡನೆ ಮತ್ತೆ ಯಾವ್ಯಾವ NPK ಗೊಬ್ಬರಗಳನ್ನು ಬಳಸಬಹುದು, ಯಾವ ಹಂತದಲ್ಲಿ ಬಳಸಬಹುದು ಅಂತೇಳಿ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾನು ಇಲ್ಲಿ ಫಸ್ಟ್ನೇ ಸ್ಪ್ರೇ ಅಲ್ಲಿ ಮೊದಲೇದು ಸಸ್ಯಕ ಹಂತವನ್ನು ಕವರ್ ಆಗುವಂಗ ಕೀಟನಾಶಕಗಳನ್ನು ಹೇಳ್ತೀನಿ. ಯಾಕಂತಂದ್ರೆ ಬಹಳಷ್ಟು ಹತ್ತಿ ಏನದಾವಲ್ಲ ಹಿಂಕಟ್ಟಾಗೈತಿ. ಜೂನ್ ತಿಂಗಳಲ್ಲಿ ಮಳೆ ಬರ್ಲಾರ್ದಕ್ಕ ಈಗ ನಾವು ಟಾಪ್ 20 ಕೀಟನಾಶಕಗಳ ಮಾಹಿತಿಯನ್ನು ಪಡೆಯೋಣ. ಈಗಾಗಲೇ ನಿಮ್ದು ಫಸ್ಟ್ ಸ್ಪ್ರೇ ಮುಗ್ದಿತ್ತಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಎರಡನೇ ಸ್ಪ್ರೇನು ಕೂಡ ನೋಡಬಹುದು. ಮೊದಲೇದಾಗಿ ಬ್ರ್ಯಾಂಡ್ ನೇಮು ಮತ್ತೆ ಅದರಲ್ಲಿರುವಂತಹ ಕಂಟೆಂಟು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು, ಮತ್ತೆ ಯಾವೆಲ್ಲ ಕಾಂಬಿನೇಷನ್ಗಳನ್ನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಹೇಳಿ ನೋಡೋಣ. ಮೊದಲೇ ಕೀಟನಾಶಕ ಬಂದ್ಬಿಟ್ಟು ಡೈಮೊಥೇಟ್ ಅಂತ ಹೇಳಿ, ಇದು FMC ಕಂಪ್ನಿಯವ್ರು ರೋಗರ್ ಅಂತ ಬರ್ತೈತಿ, ಮತ್ತೆ ಟಾಟಾ ಕಂಪ್ನಿಯವ್ರದ್ದು ಟಾಫ್ಗರ್ ಅಂತ ಬರ್ತೈತಿ. ಇದರ ಬಳಕೆ ಪ್ರಮಾಣ ಬಂದ್ಬಿಟ್ಟು 1.5 ml ಅಂತ ಹಿಡಿದು 2 ml ಪ್ರತಿ ಲೀಟರ್ಗೆ ನಾವು ಬಳಕೆಯನ್ನು ಮಾಡಬಹುದು. ಎರಡನೇ ಕೀಟನಾಶಕ ಪ್ರೊಫೆನೋಫಾಸು, ಸಿಂಜೆಂಟಾ ಕಂಪ್ನಿಯವ್ರದ್ದು ಕುರಾಕರನ್ ಅಂತ ಬರ್ತೈತಿ, ಮತ್ತೆ PI ಕಂಪ್ನಿದ್ದು ಕರೀನಾ ಅಂತ ಬರ್ತೈತಿ. ಇದರ ಬಳಕೆ ಪ್ರಮಾಣ ಬಂದ್ಬಿಟ್ಟು 2 ml ಪ್ರತಿ ಲೀಟರ್ಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಮೂರನೇ ಕೀಟನಾಶಕ ಬಂದ್ಬಿಟ್ಟು ಕ್ಲೋರೋಫಾರಿಫಾಸು ಮತ್ತೆ ಸೈಪರ್ಮೆಥ್ರಿನ್ ಇರುವಂತದ್ದು. ಇದು ಗಡಾ ಕಂಪ್ನಿಯವ್ರದ್ದು ಹಮ್ಲಾ ಅಂತ ಬರ್ತೈತಿ, ರಾಕೆಟ್ ಅಂತ PI ಕಂಪ್ನಿಯವ್ರದ್ದು ಬರ್ತೈತಿ. ಬಳಕೆ ಪ್ರಮಾಣ 2 ml ಪ್ರತಿ ಲೀಟರ್ಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ನಾಲ್ಕನೇ ಕೀಟನಾಶಕ ಬಂದ್ಬಿಟ್ಟು ಲ್ಯಾಂಬ್ಡಾ ಸೈಲೋತ್ರಿನು, ಇದು ಸಿಂಜೆಂಟಾ ಕಂಪ್ನಿಯವ್ರ ಕರಾಟೆ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣ 1 ml ಅಂತ ಹಿಡಿದು 1.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಐದನೇ ಕೀಟನಾಶಕ ಬಂದ್ಬಿಟ್ಟು ಅಸಿಟಾಮಾಪ್ರಿಡ್, ಮಾಣಿಕ್ ಹೆಸರಿನಲ್ಲಿ ಬರ್ತೈತಿ, ಯಕ್ಕಾ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣ ಬಂದ್ಬಿಟ್ಟು 0.5 ಗ್ರಾಮ್ ನಿಂತ ಹಿಡಿದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಬಹುದು. ಆರನೇ ಕೀಟನಾಶಕ ಬಂದ್ಬಿಟ್ಟು ಎಸಿಫೇಟು, ಇದು ಅಸಟಾಫ್ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣದ ಬಗ್ಗೆ ನೋಡೋದಾದ್ರೆ 1.5 ಗ್ರಾಮ್ ಇಂತ ಹಿಡಿದು 2 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆಯನ್ನು ಮಾಡಬಹುದು. ಏಳನೇ ಕೀಟನಾಶಕ ಥಯಾಮೆಥಾಕ್ಸಾಮು 25% WG ಫಾರ್ಮುಲೇಷನ್ ಇರುವಂತದ್ದು. ಇದು ಎಕ್ಟ್ರಾ ಹೆಸರಿನಲ್ಲಿ ಸಿಂಜೆಂಟಾ ಕಂಪ್ನಿಯವ್ರದ್ದು ಬರ್ತೈತಿ, ಅನಂತ್ ಹೆಸರಿನಲ್ಲಿ ಟಾಟಾ ಕಂಪ್ನಿಯವ್ರದ್ದು ಬರ್ತೈತಿ. ಬಳಕೆ ಪ್ರಮಾಣ ಬಂದ್ಬಿಟ್ಟು 0.5 ಗ್ರಾಮ್ ಇಂದ ಹಿಡಿದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಎಂಟನೇ ಕೀಟನಾಶಕ ಬಂದ್ಬಿಟ್ಟು ಇಮಿಡಾಕ್ಲೋರೋಪಿಡ್ 17.8% SL ಫಾರ್ಮುಲೇಷನ್ ಇರುವಂತದ್ದು. ಇದು ಬಾಯರ್ ಕಂಪನಿಯವ್ರದ್ದು ಕಾನ್ಫಿಡರ್ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣ 0.5 ml ಇಂತ ಹಿಡಿದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಒಂಬತ್ತನೇ ಕೀಟನಾಶಕ ಬಂದ್ಬಿಟ್ಟು ಥಯಾಮೆಥಾಕ್ಸಾಮು ಪ್ಲಸ್ ಲ್ಯಾಂಬ್ಡಾ ಸೈಲೋತ್ರಿನ್ ಇರುವಂತಹದ್ದು. ಅಲಿಕಾ ಹೆಸರಿನಲ್ಲಿ ಸಿಂಜೆಂಟಾ ಕಂಪನಿಯವ್ರದ್ದು ಬರ್ತೈತಿ. ಬಳಕೆ ಪ್ರಮಾಣ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಹತ್ತನೇ ಕೀಟನಾಶಕ ಬಂದ್ಬಿಟ್ಟು ಫಿಪ್ರೊನಿಲ್ 5% SC ಫಾರ್ಮುಲೇಷನ್ ಇರುವಂತದ್ದು. ಟಾಟಾ ಕಂಪನಿಯವ್ರದ್ದು ಸೋನಿಕ್ ಫ್ಲೋ ಹೆಸರಿನಲ್ಲಿ ಬರುವಂತದ್ದು. ಬಳಕೆ ಪ್ರಮಾಣ 1.5 ml ಇಂತ ಹಿಡಿದು 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಈಗ ಕಾಂಬಿನೇಷನ್ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಫಸ್ಟ್ನೇದು ಪ್ರೊಫೆನೋಫಾಸ್ ಐತಿ. ಪ್ರೊಫೆನೋಫಾಸ್ ಕೂಡ ನಾವು ಎಸಿಫೇಟ್ ಅನ್ನು ಕೂಡ ಬಳಸಬಹುದು, ಇಲ್ಲ ಅಸಿಟಮಾಪ್ರಿಡ್ ಅನ್ನು ಬಳಸಬಹುದು, ಇಲ್ಲ ಥಯಾಮೆಥಾಕ್ಸಾಮ್ ಅನ್ನು ಬಳಸಬಹುದು. ಡಯಾಮೆಥೋಡ್ ಕೂಡ ಅದೇ ರೀತಿ ಅಸಿಟಮಾಪ್ರಿಡ್ ಅನ್ನು ಬಳಸಬಹುದು, ಇಲ್ಲ ಥಯಾಮೆಥಾಕ್ಸಾಮ್ ಅನ್ನು ಬಳಸಬಹುದು. ಈ ರೀತಿ ಕಾಂಬಿನೇಷನ್ ಮಾಡಬೇಕು. ಇಲ್ಲ ಲ್ಯಾಂಬ್ಡಾ ಸೈಲೋತ್ರಿನ್ ಕೂಡ ನಾವು ಅಸಿಟಮಾಪ್ರಿಡ್ ಅನ್ನು ಕೂಡ ಬಳಸಬಹುದು, ಮತ್ತೆ ಅಸಿಟಮಾಪ್ರಿಡ್ ಕೂಡ ನಾವು ಇಲ್ಲಿ ಇಮಿಡಾಕ್ಲೋರೋಪಿಡ್ ಅನ್ನು ಕೂಡ ಬಳಸಬಹುದು. ಈ ರೀತಿ ಕಾಂಬಿನೇಷನ್ ಮಾಡಿ ಬಳಕೆಯನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ಕಾಂಬಿನೇಷನ್ ಇರುವಂತಹದ್ದು ಥಯಾಮೆಥಾಕ್ಸಾಮ್ ಮತ್ತೆ ಲ್ಯಾಂಬ್ಡಾ ಸೈಲೋತ್ರಿನ್, ಇದನ್ನು ಕೂಡ ನಾವು ಬಳಕೆಯನ್ನು ಮಾಡಬಹುದು. ಈಗ ಫಿಪ್ರೊನಿಲ್ ಐತಿ, ಫಿಪ್ರೊನಿಲ್ ಕೂಡ ನಾವು ಥಯಾಮೆಥಾಕ್ಸಾಮ್ ಅನ್ನು ಕೂಡ ಕಾಂಬಿನೇಷನ್ ಮಾಡಬಹುದು. ಈ ರೀತಿ ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಈಗ ಮುಂದಿನ 11 ರಿಂದ 15 ಕೀಟನಾಶಕರವರೆಗೆ ನಾವು ಎರಡನೇ ಸ್ಪ್ರೇಗೆ ಬಳಕೆ ಮಾಡಬಹುದು. ಈಗ ಆಲ್ಮೋಸ್ಟ್ ಅಲ್ಲಿ ಏನದಾವಲ್ಲ ಕಾಂಬಿನೇಷನ್ ಇರುವಂತಹ ಪ್ರಾಡಕ್ಟ್ ಬರ್ತಾವ. 11ನೇ ಕೀಟನಾಶಕ ಬಂದ್ಬಿಟ್ಟು ಎಸಿಫೇಟು ಮತ್ತೆ ಇಮಿಡಾಕ್ಲೋರೋಪಿಡ್ ಇರುವಂತಹದ್ದು. UPL ಕಂಪನಿಯವ್ರದ್ದು ಲ್ಯಾನ್ಸರ್ ಗೋಲ್ಡ್ ಹೆಸರಿನಲ್ಲಿ ಬರುವಂತದ್ದು. ಬಳಕೆ ಪ್ರಮಾಣ 1.5 ಗ್ರಾಮ್ ಇಂತ ಹಿಡಿದು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಮತ್ತೆ 12ನೇ ಕೀಟನಾಶಕ ಬಂದ್ಬಿಟ್ಟು ಫಿಪ್ರೊನಿಲ್ ಪ್ಲಸ್ ಅಸಿಟಮಾಪ್ರಿಡ್ ಇರುವಂತಹದ್ದು. ಇದು ಗಡಾ ಕಂಪನಿಯವ್ರದ್ದು ರಂಗೀಲಾ ಹೆಸರಿನಲ್ಲಿ ಬರುವಂತಹದ್ದು. ಬಳಕೆ ಪ್ರಮಾಣದ ನೋಡೋದಾದ್ರೆ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. ಮತ್ತೆ 13ನೇ ಕೀಟನಾಶಕ ಬಂದ್ಬಿಟ್ಟು ಫ್ಲೋನಿಕ್ಯಾಮಿಡ್ ಪ್ಲಸ್ ಫಿಪ್ರೊನಿಲ್ ಇರುವಂತಹದ್ದು. ಇದು UPL ಕಂಪನಿಯವ್ರದ್ದು ಅಪಾಚಿ ಹೆಸರಿನಲ್ಲಿ ಬರ್ತೈತಿ. ಇದನ್ನು ಕೂಡ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. 14ನೇ ಕೀಟನಾಶಕ ಬಂದ್ಬಿಟ್ಟು ಸ್ಯಾಂಟ್ರನಿಲಿಪ್ರೋಲ್ ಮತ್ತೆ ಡೈಫೆಂಥರಾನ್ ಇರುವಂತಹದ್ದು. ಸಿಂಜೆಂಟಾ ಕಂಪನಿಯವ್ರ ಪ್ಲೆಸಿವಾ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣ 1 ml ಅಂತ ಹಿಡಿದು 1.25 ml ವರೆಗೆ ನಾವು ಪ್ರತಿ ಲೀಟರ್ ನೀರಿಗೆ ಹಾಕಿ ಬಳಕೆಯನ್ನು ಮಾಡಬಹುದು. ಮತ್ತೆ 15ನೇ ಕೀಟನಾಶಕ ಬಂದ್ಬಿಟ್ಟು ಬೀಟಾ ಸೈಫ್ಲೋತ್ರಿನ್ ಮತ್ತೆ ಇಮಿಡಾಕ್ಲೋರೋಪಿಡ್ ಇರುವಂತಹದ್ದು. ಬಾಯರ್ ಕಂಪನಿಯವ್ರದ್ದು ಸೊಲೋಮನ್ ಹೆಸರಿನಲ್ಲಿ ಬರ್ತೈತಿ. ಇದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು.
ಮತ್ತೆ 16ನೇ ಕೀಟನಾಶಕ ಬಂದ್ಬಿಟ್ಟು ಸ್ಪೈರೋಟೆಟ್ರಾಮೆಟೋ ಮತ್ತೆ ಫ್ಲೋನಿಕ್ಯಾಮಿಡ್ ಇರುವಂತಹದ್ದು ಬಾಯರ್ ಕಂಪನಿಯವ್ರದ್ದು ಟ್ರಾನ್ಸ್ ಹೆಸರಿನಲ್ಲಿ ಬಿಡುಗಡೆ ಆಗೈತಿ ಹೊಸದಾಗಿ. ಇದರ ಬಳಕೆ ಪ್ರಮಾಣ 1 ml ಅಂತ ಹಿಡಿದು 1.1 ml ವರೆಗೆ ನಾವು ಪ್ರತಿ ಲೀಟರ್ ನೀರಿಗೆ ಹಾಕಿ ಬಳಕೆಯನ್ನು ಮಾಡಬಹುದು. 17ನೇ ಕೀಟನಾಶಕ ಬಂದ್ಬಿಟ್ಟು ಫ್ಲೋನಿಕ್ಯಾಮಿಡ್ ಪ್ಲಸ್ ಡೈಫೆನ್ಥೆರೋನ್ ಇರುವಂತಹದ್ದು. ಇದು ಕ್ರಿಸ್ಟಲ್ ಕಂಪನಿಯವ್ರದ್ದು ಜಿವೋರೆ ಹೆಸರಿನಲ್ಲಿ ಬರ್ತೈತಿ. ಇದನ್ನು ನಾವು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಬಳಕೆಯನ್ನು ಮಾಡಬಹುದು. 18ನೇ ಕೀಟನಾಶಕ ಬಂದ್ಬಿಟ್ಟು ಪೈರಿಪ್ರಾಕ್ಸಿಫೆನ್ ಮತ್ತೆ ಡೈಫೆನ್ಥೆರೋನ್ ಇರುವಂತಹದ್ದು. ಇದು SLR 525 ಹೆಸರಿನಲ್ಲಿ GSP ಕಂಪನಿಯವ್ರು ಬರ್ತೈತಿ. 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆಯನ್ನು ಮಾಡಬಹುದು. 19ನೇ ಕೀಟನಾಶಕ ಬಂದ್ಬಿಟ್ಟು ಸ್ಪೈನೋಟೋರಮ್. ಇದು ಡೆಲಿಗೇಟ್ ಹೆಸರಿನಲ್ಲಿ ಕೋಟೆವಾ ಕಂಪನಿಯವ್ರು ಬರ್ತೈತಿ. 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಬಳಕೆಯನ್ನು ಮಾಡಬಹುದು. 20ನೇ ಕೀಟನಾಶಕ ಬಂದ್ಬಿಟ್ಟು ಐಸೋಸೈಕ್ಲೋಸಿರಮ್. ಇದು ಸಿಂಜೆಂಟಾ ಕಂಪನಿಯವ್ರ ಸಿಮೋಡಿಸ್ ಹೆಸರಿನಲ್ಲಿ ಬರ್ತೈತಿ. ಬಳಕೆ ಪ್ರಮಾಣ ನೋಡೋದಾದ್ರೆ 1 ml ಅಂತ ಹಿಡಿದು 1.2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಬಳಕೆಯನ್ನು ಮಾಡಬಹುದು. ಈಗ 11ನೇ ಕೀಟನಾಶಕದಿಂದ 20ನೇ ಕೀಟನಾಶಕವರೆಗೆ ಏನು ಹೇಳಿದಲ್ಲ, ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ಕಾಂಬಿನೇಷನ್ ಇರುವಂತಹ ಕೀಟನಾಶಕಗಳದಾವ. ಇವುಗಳನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಫಲಿತಾಂಶ ಸಿಗ್ತೈತಿ. 19ನೇ ಮತ್ತು 20ನೇ ಕೀಟನಾಶಕಗಳನ್ನದಾವಲ್ಲ ಸಿಂಗಲ್ ಫಾರ್ಮುಲೇಷನ್ ಇದ್ರೂ ಕೂಡ ವಿಶಾಲ ಶ್ರೇಣಿಯ ಕೀಟಗಳನ್ನು ಹತೋಟಿ ಮಾಡ್ತೈತಿ. ಇವುಗಳನ್ನು ಸ್ಪ್ರೇ ಮಾಡೋದ್ರಿಂದ ಎಲ್ಲಾ ರೀತಿಯ ರಸ ಇರುವಂತಹ ಕೀಟಗಳನ್ನು ಹತೋಟಿಯನ್ನು ಮಾಡಬಹುದು. ಒಳ್ಳೆ ರಿಸಲ್ಟ್ ಅನ್ನು ಕೂಡ ಪಡಿಬಹುದು. ಗೆಳೆಯರೆ, ಇಲ್ಲಿವರೆಗೆ ನಾವು ಕೀಟನಾಶಕಗಳ ಮಾಹಿತಿಯನ್ನು ಪಡೆದ್ವಿ. ಈಗ ನಾವು ಹತ್ತಿ ಬೆಳೆಯಲ್ಲಿ ಉಪಯೋಗಿಸಲಾಗುವಂತಹ ಟಾಪ್ ಟಾನಿಕ್ಗಳ ಮಾಹಿತಿಯನ್ನು ಪಡೆಯೋಣ. ಸಸ್ಯಕ ಹಂತದಲ್ಲಿ ನಾವು ಸಿಂಜೆಂಟಾ ಕಂಪ್ನಿಯವ್ರದ್ದು ಕ್ವಾಂಟಿಸನ್ ಬಳಸ್ಬೋದು. ಇಲ್ಲ ಅಂತಂದ್ರೆ ನಾವು ಇಫ್ಕೋ ಕಂಪ್ನಿಯವ್ರದ್ದು ಸಾಗರಿಕಾ ಅಂತ ಬರ್ತೈತಿ. ಅದು ಸಿಗ್ಲಿಕ್ಕೆ ಅಂತಂದ್ರೆ ಧರಾಮೃತ್ ಅಂತ ಬಂದೈತಿ, ಅದನ್ನು ಕೂಡ ಬಳಸ್ಬೋದು. ಬಯೋಸ್ಟಾರ್ಡ್ ಕಂಪ್ನಿಯವ್ರದ್ದು ಬಯೋಜೆಮ್ ಕ್ರಾಪ್ ಅನ್ನು ಬಳಸ್ಬೋದು. PI ಕಂಪ್ನಿಯವ್ರದ್ದು ಬಯೋವೆಟಾ ಅನ್ನು ಬಳಸ್ಬೋದು. ಮತ್ತು ವ್ಯಾಲಾಗ್ರೋ ಕಂಪ್ನಿಯವ್ರದ್ದು ಮೆಗಾಫಾಲ್ ಅನ್ನು ಬಳಸ್ಬೋದು. ಮತ್ತು ಫ್ಲವರಿಂಗ್ ಹಂತದಲ್ಲಿ ನಾವು ಇಸಾಬಿಯನನ್ನು ಬಳಸ್ಬೋದು. ಸ್ವಲ್ಪ ಬೆಳೆ ಬೆಳಿಲಿಕ್ಕೆ ಅಂತಂದ್ರೆ ಸುಮಿಟೋಮೋ ಕಂಪ್ನಿಯವ್ರದ್ದು ಹೋಶಿ ಅಂತ ಬರ್ತೈತಿ, ಆ ಟಾನಿಕನ್ನು ಕೂಡ ಉಪಯೋಗಿಸ್ಬೋದು. ಮತ್ತಿಲ್ಲ ಅಂತಂದ್ರೆ ಜೈ ಕಿಸಾನ್ ಅವ್ರದ್ದು ಬಯೋ20 ಅಂತ ಬರ್ತೈತಿ, ಅದನ್ನು ಕೂಡ ಬಳಸ್ಬೋದು. ಇಲ್ಲ ಅಂತಂದ್ರೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರು, ಬೋರಾನು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಸಲ್ಫರ್ ಇರುವಂತಹದ್ದನ್ನು ಕೂಡ ಬಳಸ್ಬೋದು. ಮತ್ತು ನಾವು ಸ್ಪ್ರೇಯಿಂಗ್ ಆಗಿ NPK ಗೊಬ್ಬರಗಳ ಬಗ್ಗೆ ನೋಡೋದಾದರೆ ಸಸ್ಯಕ ಹಂತದಲ್ಲಿ ನಾವು ಗ್ರೋತ್ ಆಗ್ಲಾಕ 19-19 ಕೂಡ ಬಳಸ್ಬೋದು. ಮತ್ತು ಬ್ರಾಂಚಿಂಗು ಮತ್ತು ಕೌಲು ಹೊಡಿಲಾಕ 12-61 ಇಲ್ಲ 24-24-0 ಅನ್ನು ಕೂಡ ಬಳಸ್ಬೋದು. ಮತ್ತು ಬ್ಯಾಲೆನ್ಸ್ ಫರ್ಟಿಲೈಸರು 13-13 ಕೂಡ ಬಳಕೆ ಮಾಡ್ಬೋದು. ಮತ್ತು ಹೂವು ಹೆಚ್ಚು ಮಾಡಿಸ್ಲಿಕ್ಕೆ ಫ್ಲವರಿಂಗ್ ಸ್ಪೆಷಲ್ ಅಂತ ಬರ್ತೈತಿ ಈ ಗ್ರೇಡನ್ನು ಕೂಡ ಬಳಸ್ಬೋದು. ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಮತ್ತು ಕಾಯಿ ಸೈಜ್ ಆಲಾಕ 052-34 ಇಲ್ಲ 0050 ಕೂಡ ನಾವು ಬಳಸ್ಬೋದು. ಈಗ ಹೂ ಉದುರ್ಲಾರ್ದಂಗೆ ನಾವು ಕ್ಯಾಲ್ಶಿಯಮ್ಮು ಮತ್ತು ಬೋರಾನನ್ನು ಕೂಡ ಸ್ಪ್ರೇ ಮಾಡ್ಬೋದು. ಅದರೊಡನೆ ಪ್ಲಾನೋಫಿಕ್ಸ್ ಅಂತ ಹೇಳಿ ಬಾಯರ್ ಕಂಪ್ನಿಯವ್ರು ಬರ್ತೈತಿ, ಅದನ್ನು ಕೂಡ ನಾವು ಬಳಸಿದ್ರೆ ಹೂ ಉದುರುವಂಥ ಸಮಸ್ಯೆ ಕೂಡ ದೂರ ಆಗ್ತೈತಿ. ಮತ್ತು ಕೀಟನಾಶಕ ಕೂಡ ಒಂದು ಟಾನಿಕ್ ಮತ್ತು ಒಂದು NPK ಗೊಬ್ಬರಗಳು ಒಳ್ಳೆ ತೇವಾಂಶವಿದ್ದಾಗ ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಗೆಳೆಯರೆ, ಇಲ್ಲಿವರೆಗೆ ನಾವು 20 ಕೀಟನಾಶಕಗಳ ಮಾಹಿತಿಯನ್ನು ಪಡೆದ್ವಿ. ಬೆಸ್ಟ್ ಟಾನಿಕ್ಗಳ ಮಾಹಿತಿಯನ್ನು ಕೊಟ್ಟೆ ಮತ್ತು NPK ಗೊಬ್ಬರಗಳನ್ನು ಯಾವ ರೀತಿ ಕಾಂಬಿನೇಷನ್ ಮಾಡ್ಬೇಕಂತ ಹೇಳಿ ಮಾಹಿತಿಯನ್ನು ಪಡೆದ್ವಿ. ಯಾವುದೇ ನಿಮ್ಮ ಪ್ರಶ್ನೆಗಳಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.